ಹಾಯ್ ಎವ್ರಿವನ್, ನಾನಿವತ್ತು ಡಬಲ್ ಸ್ಟೆಪ್ ಸ್ಯಾರಿನ ಇನ್ನೊಂದು ಬೇರೆ ರೀತಿಯಾಗಿ ಯಾವ ರೀತಿ ದೇವರಿಗೆ ಉಡಿಸ್ಬೋದು ಲಕ್ಷ್ಮಿಗೆ ಅನ್ನೋ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನಿವಾಗ ಪ್ಲೀಟ್ಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೀರೆಯ ಒಳಪದರವನ್ನು ತಗೊಂಡು ಈ ಥರ ನರಿಗೆಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ಒಂದೇ ಸಮ ಫೋಲ್ಡ್ ಮಾಡ್ಕೊಂಡು ಹೋಗಿ ಒಂದು 4-5 ನರಿಗೆಗಳನ್ನ ಫೋಲ್ಡ್ ಮಾಡ್ಕೊಳ್ತಾ ನಿಮಗೆ ಹೆವಿ ಅನಿಸುತ್ತೆ. ಯಾವಾಗ ನಿಮಗೆ ಕಷ್ಟ ಆಗುತ್ತೆ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ, ಆವಾಗ ಒಂದೇ ಸಮ ಜೋಡಿಸ್ಕೊಂಡ್ಬಿಟ್ಟು ಕ್ಲಿಪ್ನ ಹಾಕ್ಕೊಳ್ಳಿ. ಇದೇ ರೀತಿ ಸೆಂಟ್ರಲ್ ಕೂಡ ಜೋಡಿಸ್ಕೊಂಡ್ಬಿಟ್ಟು ಬಟ್ಟೆ ಕ್ಲಿಪ್ಪಿಂದ ನಾನು ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಇಲ್ಲಿ ಸೆರಗನ್ನ ತೊಗೊಂಡು ಪಲ್ಲು ಸೈಡು 1-1.5 ಮೀಟ್ರಷ್ಟು ತೊಗೊಳ್ಳಿ. ನಾನಿಲ್ಲಿ 1/4 ಮೀಟ್ರಷ್ಟು ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ನೀಟಾಗಿ ಅದನ್ನು ಕೂಡ ಬಾರ್ಡರ್ ಮಾತ್ರ ಮೇಲ್ಗಡೆ ಕಾಣಿಸೋ ಥರ ನರಿಗೆಗಳನ್ನ ಮಾಡಿಕೊಂಡು ಅಲ್ಲಲ್ಲೇ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ತಾ ಬನ್ನಿ. ನೋಡ್ತಾ ಇರ್ಬೋದು ನೀವು ಹೇಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನರಿಗೆಗಳನ್ನ ಈ ಥರ ನಾನು ಬಾರ್ಡರ್ ಮಾತ್ರ ಕಾಣಬೇಕು ಆ ಥರ ನರಿಗೆಗಳನ್ನ ಮಾಡಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಸೇಫ್ಟಿ ಪಿನ್ನಿಂದ ನೋಡಿ ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ ಸ್ಯಾರಿನ. ನೆಕ್ಸ್ಟ್ ಇವಾಗ ಉಡ್ಸೋದಕ್ಕೆ ರೆಡಿ ಆಗಿರುತ್ತೆ. ನಾನಿಲ್ಲಿ ಕೆಳಗಡೆ ಒಂದು ಬೌಲ್ನ ತೊಗೊಂಡಿದ್ದೀನಿ. ತಾಮ್ರದಾದರೂ ತೊಗೊಳ್ಳಿ, ನಿಮ್ಮ ಹತ್ರ ಸ್ಟೀಲ್ ಇದ್ದರೆ ಸ್ಟೀಲೇ ಯೂಸ್ ಮಾಡ್ಬೋದು. ಅದ್ರ ಮೇಲೆ ಒಂದು ದೊಡ್ಡದು ಕಳಶ, ಅದ್ರ ಮೇಲೆ ಒಂದು ಸ್ವಲ್ಪ ಚಿಕ್ಕದ ಕಳಶನ ತೊಗೊಂಡಿದ್ದೀನಿ. ಇದಕ್ಕೆ ಕೋಲ್ನಾದ್ರೂ ಕಟ್ಕೋಬೋದು. ನಾನಿಲ್ಲಿ ಸ್ಕೇಲ್ನ ಕಟ್ಟಿದ್ದೀನಿ. ಇಲ್ಲಿ ಸೀರೆನ ಬ್ಯಾಕ್ ಸೈಡಿಂದ ತೊಗೊಂಡು ಫಸ್ಟ್ ಲೇಯರ್, ಎರಡೂ ಸೈಡಿಂದ ಫಸ್ಟ್ ಲೇಯರ್ನ ಫಸ್ಟ್ ಒಂದು ಗುಂಪಿನಲ್ಲಿ ಸೆಕ್ಯೂರ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಎಲ್ಲ ನರಿಗೆಗಳು ಒಂದೇ ಸಮ ಜೋಡಿಸ್ಕೊಳ್ಳಿ. ಎರಡೂ ಸೈಡಿಂದ ಒಂದೇ ಸಮ ಜೋಡಿಸ್ಕೊಂಡು ಒಂದು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿ. ಇಲ್ಲಿ ಸೇಫ್ಟಿ ಪಿನ್ ಹಾಕಿದ್ರೆ ನರಿಗೆಗಳನ್ನ ಈಸಿಯಾಗಿ ಬಿಡಿಸ್ಕೋಬೋದು ಈ ಥರ. ಹಾಗಾಗಿ ಸೇಫ್ಟಿ ಪಿನ್ನ ಹಾಕಿದ್ದೀನಿ. ಜಾಸ್ತಿ ಸೇಫ್ಟಿ ಪಿನ್ನ ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ, ಸ್ಯಾರಿ ಹಾಳಾಗಿಬಿಡುತ್ತೆ. ಸೊ ಇಲ್ಲಿ ನರಿಗೆಗಳನ್ನ ಒಂದೇ ಸಮವಾಗಿ ಜೋಡಿಸ್ಕೊಳ್ತಾ ಬರ್ತಾಯಿದ್ದೀನಿ. ನಿಮಗೆ ಎಷ್ಟು ಅಗಲ ಬೇಕು, ನಿಮ್ಮ ಸ್ಟ್ಯಾಂಡ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡು. ನೋಡಿಬಿಟ್ಟು ಒಂದೇ ಸಮ ನರಿಗೆಗಳನ್ನ ಯಾವ ಸೈಡು ನೀವು ನರಿಗೆ ಮಾಡಿರ್ತೀರ ಅಲ್ಲಿ ಯಾವ ಸೈಡು ಬರ್ತಾ ಇರುತ್ತೆ ನರಿಗೆಗಳು ನಿಮಗೆ, ಅದನ್ನು ನೋಡ್ಕೊಂಬಿಟ್ಟು ಫೋಲ್ಡ್ ಮಾಡ್ಕೊಳ್ಳಿ. ಸೊ ಇದು ಸಾಫ್ಟ್ ಇರೋದ್ರಿಂದ ಸ್ಯಾರಿ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ರಫ್ ಇದ್ದರೆ ನೋಡಿಬಿಟ್ಟು ಮಾಡ್ಕೊಳ್ಳಿ ನರಿಗೆನ ನೀಟಾಗಿ. ಈ ಥರ ನರಿಗೆ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಅಲ್ಲಲ್ಲೇ ಗುಂಪಿನ ಸಹಾಯದಿಂದ ನಾನಿಲ್ಲಿ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಆ ಕಡೆ ಈ ಕಡೆ ಹಳ್ಳಾಡಬಾರ್ದು, ನೀಟಾಗಿ ಒಂದೇ ಕಡೆ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ನೀವು ಮೇಲ್ಗಡೆ ಲೇಯರು ಅಷ್ಟೇ ಫುಲ್ಲು ಕಳಶಕ್ಕೆ ಬ್ಯಾಕ್ ಸೈಡಿಂದ ಕೂಡ ನರಿಗೆಗಳನ್ನ ಬ್ಯಾಕ್ ಸೈಡ್ವರೆಗೂ ಇಳಿದ್ಬಿಟ್ಟು ಅಲ್ಲಲ್ಲೇ ಸೇಫ್ಟಿ ಪಿನ್ಗಳನ್ನ ಗುಂಪಿನ್ಗಳನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನೆಕ್ಸ್ಟ್ ರೆಡಿ ಆಗಿದೆ. ಬ್ಯಾಕ್ ಸೈಡ್ ಇವಾಗ ಪಲ್ಲುನ ಹೇಗೆ ಹಾಕೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಸೈಡಿಂದ ಒಂದು ರೌಂಡ್ನ ತೊಗೊಳ್ಳಿ. ನಾನಿಲ್ಲಿ ಇದನ್ನು ಬೇರೆ ಥರ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಸೈಡಿಂದ ಒಂದು ರೌಂಡ್ ತೊಗೊಂಡು ಸೆರಗನ್ನ ಹಾಕಿ ಒಂದು ಲೇಯರ್ ಒಳಗಡೆಯಿಂದ ತೊಗೊಂಡು ಬ್ಯಾಕ್ ಸೈಡಿಂದ ಫ್ರಂಟಿಗೆ ಬಿಡಿ, ರೈಟಿಂದ ಲೆಫ್ಟಿಗೆ. ಸೊ ಅದಾದಮೇಲೆ ಇಲ್ಲಿ ಒಡವೆಗಳನ್ನ ಹಾಕ್ತಾಯಿದ್ದೀನಿ. ಸೊಂಟದ ಪಟ್ಟಿ, ಲಾಂಗ್ ನೆಕ್ಲೇಸು, ಶಾರ್ಟ್ ಇದು, ಮತ್ತು ಅಮ್ಮನವ್ರಿಗೆ ಜಡೆ, ಮುಖವಾಡ ಎಲ್ಲ ಇಟ್ಟು ಅಮ್ಮನವ್ರನ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ರೆಡಿ ಆಗಿದೆ. ಎಲ್ಲ ನರಿಗೆಗಳೆಲ್ಲ ಹೇಗೆ ಕೂತಿದೆ ಅಂತ ನೋಡ್ತಿದ್ದೀರಾ ಅಲ್ವಾ. ಲಾಸ್ಟಲ್ಲಿ ಒಂದು ಹೂಮಾಲೆನ ಹಾಕಿ ಅಮ್ಮನವ್ರನ್ನ ನಾನು ರೆಡಿ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೋಡ್ತಾ ಇದ್ದೀರಾ ಎಷ್ಟು ಸುಲಭವಾಗಿ ಕಡಿಮೆ ವಸ್ತುನ ಬಳಸಿ ಹೇಗೆ ಮಾಡ್ಬೋದು ಅಂತ. ನಾನಿಲ್ಲಿ ಯಾವುದೇ ರೀತಿ ದೇವರಿಗೆ ಕೈಕಾಲನ್ನ ಬಳಸಿಲ್ಲ, ಏನಿಲ್ಲ. ಇಷ್ಟು ಬೇಗ ಸ್ಯಾರಿನ ಉಡಿಸಿ ರೆಡಿ ಮಾಡಿದ್ದೀನಿ ಅಂತ. ತುಂಬ ಸುಲಭವಾಗಿ ಮಾಡ್ಬೋದು, ಕಡಿಮೆ ವಸ್ತುನಲ್ಲಿ ಮಾಡ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀವೇ ನೋಡಿ. ಹೇಗಿದೆ ನಮ್ಮನೆ ವರಮಹಾಲಕ್ಷ್ಮಿ ನೋಡಿ, ಚೆನ್ನಾಗಿದೆ ಅಲ್ವಾ. ನಾನು ಡಬಲ್ ಸ್ಟೆಪ್ನ ಮಾಡಿದ್ದೀನಿ. ಇದು ಬಾರ್ಡ್ರ್ ದೊಡ್ಡದಿರೋದ್ರಿಂದ ಯೆಲ್ಲೋ ಕಲರ್ ಕೂಡ ಕಾಣಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಲೆಂತ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಬಾರ್ಡ್ರು ಎರಡು ಸೇಮ್ ಇರೋದು ತೊಗೊಂಡ್ರೆ ಸ್ವಲ್ಪ ಲೆಂತ್ನ ಕೆಳಗಡೆ ಕೂಡ ತೊಗೋಬೋದು. ಇದೊಂದು ಡಬಲ್ ಸ್ಟೆಪ್ ಬೇರೆ ರೀತಿ ಮಾಡೋದನ್ನ ತೋರಿಸಿದ್ದೀನಿ. ಆಲ್ರೆಡಿ ಡಬಲ್ ಸ್ಟೆಪ್ ಸ್ಯಾರಿ ಡ್ರೇಪ್ ಮಾಡೋದನ್ನ ನನ್ನ ವಿಡಿಯೋದಲ್ಲಿ ನನ್ನ ಅಕೌಂಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು ಇನ್ನೊಂದು ಟೈಪು ಬೇರೆ ರೀತಿ ಹೇಗೆ ಸ್ಯಾರಿ ಡ್ರೇಪ್ ಮಾಡ್ಬೋದು ಅನ್ನೋದು ಇದೊಂಥರ ವಿಡಿಯೋನ ಮಾಡಿದ್ದೀನಿ. ಇದು ಕೋಲನ್ನ ಕಟ್ಟಿ ಹೇಗೆ ನಾವು ಲಕ್ಷ್ಮಿಗೆ ಸೀರೆ ಉಡಿಸ್ಬೋದು ಅಂತ. ಅದು ಕೋಲೇನು ಬಳಸ್ದಲೇ ಎರಡೇ ಕಳಶನ ಇಟ್ಟು ಹೇಗೆ ಮಾಡೋದು ಅಂತ ಮಾಡಿದೆ. ಬೌಲ್ನ ಕೆಳಗಡೆ ಒಂದು ಇಟ್ಟು ಅದ್ರ ಮೇಲ್ಗಡೆ ಒಂದು ದೊಡ್ಡ ಕಳಶ, ಅದ್ರ ಮೇಲ್ಗಡೆ ಒಂದು ಚಿಕ್ಕ ಕಳಶ, ಆ ಥರ ಇಟ್ಟು ಆಮೇಲೆ ಕೋಲನ್ನ ಕಟ್ಟಿ ಅದಕ್ಕೆ ಮಾಡಿದ್ದೀನಿ. ಇದನ್ನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇದಕ್ಕೂ ಕೂಡ ನಾನು ಕೈ ಕಾಲು ಏನೂ ಬಳಸಿಲ್ಲ, ತುಂಬ ಸುಲಭವಾಗಿ ಉಡಿಸ್ಬೋದು. 2 ಸ್ಟೆಪ್ ಈ ಥರ ಉಡಿಸೋದ್ರಿಂದ ದೊಡ್ಡ ಬಾರ್ಡರ್ ಇರೋ ಸ್ಯಾರಿ ಇವಾಗೆಲ್ಲ ಟ್ರೆಂಡಲ್ಲಿ ಇದೆ ಅಲ್ವಾ. ದೊಡ್ಡ ಬಾರ್ಡರ್ ಇರೋ ಸ್ಯಾರಿನೇ ಜಾಸ್ತಿ ಬರ್ತಿದೆ. ನೀವು ಆ ಥರ ಸ್ಯಾರಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಡಬಲ್ ಸ್ಟೆಪ್ ನೀವು ಈ ಥರ ಉಡಿಸ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದು ಕೂಡ ದೇವರಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಮುದ್ದು ಲಕ್ಷ್ಮಿ ಅಂತ ಹೇಳ್ಬಿಟ್ಟು.
ಇನ್ನು ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ. ಹ್ಯಾಪಿ ಟೈಮ್ಸ್ ವಿತ್ ಲಾವಣ್ಯ ಚೇತನ್ ಗೌಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ವೀಡಿಯೋಸ್ನ ನೋಡಿ. ನಾನಿನ್ನು ನನ್ನ ಚಾನಲಲ್ಲಿ ವರಮಹಾಲಕ್ಷ್ಮಿಗೆ ಯಾವ್ಯಾವ ಥರ ಸ್ಯಾರೀಸ್ನ ವೇರ್ ಮಾಡ್ಬೋದು, ಡ್ರೇಪ್ ಮಾಡ್ಬೋದು ಅನ್ನೋದನ್ನು ತುಂಬ ಥರ ವೀಡಿಯೋಸ್ನ ಮಾಡಿದ್ದೀನಿ. ಹೋಗಿ ಚೆಕ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು ನಿಮ್ಗೆ ಯಾವ ಥರ ಬೇಕು ಅಂತ. ಆದಷ್ಟು ಬೇಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ, ಎಲ್ಲರೂ ನೋಡಿಬಿಟ್ಟು ಸ್ಯಾರಿನ ಡ್ರೇಪ್ ಮಾಡ್ಕೊಳ್ಳಿ, ಯಾವ ಥರ ಬೇಕು ನಿಮ್ಗೆ ಯಾವ ಥರ. Thank you for all watching this video. Love you all. Bye bye. Take care.